ನನ್ನ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳಿಗೆ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಎಲ್ಲ ಪ್ರೀತಿಯ ಪೋಷಕ ಮಿತ್ರರೇ ಹಾಗೂ ನವೋದಯ ವಿದ್ಯಾರ್ಥಿಗಳೇ, ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಈ ದಿನ ಈ ಒಂದು ಸಂಬಂಧ ರೂಪದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನವೋದಯದಲ್ಲಿ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಇರೋದ್ರಿಂದ ಈಗ ನಾವು ಈ ಒಂದು ಟಾಪಿಕನ್ನು ಮುಂದುವರಿಸ್ತಾ ಹೋಗೋಣ. ನೋಡಿ, ಈ ಒಂದು ಒಂದನೇ ಪ್ರಶ್ನೆಯಲ್ಲಿ ನೋಡಿ, ಈ ಒಂದು ಸಂಬಂಧ ರೂಪದ ಆಕೃತಿಯಲ್ಲಿ ನೋಡಿ, ಈ ಆಕೃತಿ ಈ ರೀತಿಯಾಗಿ ಆಗಿದೆ. ಹಾಗಾದರೆ ಈ ಆಕೃತಿ ಯಾವ ರೀತಿ ಆಗುತ್ತದೆ ಎಂಬುದನ್ನು ಈಗ ನಾವು ನೋಡೋಣ. ನೋಡಿ, ಇಲ್ಲಿ ಎರಡು ಆಯತಾಕಾರದ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಆಯತ ಆಗಿದೆ ಮತ್ತು ಎರಡು ಗೆರೆ ಇಲ್ಲಿ ಬಂದಿದೆ. ಹಾಗಾಗಿ ಇಲ್ಲಿ ಎರಡು ತ್ರಿಭುಜ ಇದ್ದರೆ ಇಲ್ಲಿ ಒಂದು ತ್ರಿಭುಜ ಬರಬೇಕು ಮತ್ತು ಪಕ್ಕದಲ್ಲಿ ಎರಡು ಗೆರೆಗಳು ಬರಬೇಕು. ಅಂತಹ ಚಿತ್ರ ಯಾವುದಪ್ಪ ಅಂದರೆ ಇಲ್ಲಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ಎರಡು ಆಯತ ಇದ್ದು ಒಂದು ಆಯತ ಕೊಟ್ಟಿದ್ದಾರೆ, ಎರಡು ಗೆರೆಗಳನ್ನಾಗಿ ಮಾಡಿದ್ದಾರೆ. ಹಾಗಾದರೆ ತ್ರಿಭುಜ ಎರಡಿದ್ದರೆ ಇಲ್ಲಿ ಒಂದು ತ್ರಿಭುಜ ಬೇಕು ಮತ್ತು ಇಲ್ಲ ಎಡಗಡೆ ಇಲ್ಲಿ ಎರಡು ಗೆರೆಗಳು ಬರಬೇಕು. ಅಂತಹ ಚಿತ್ರ ಯಾವುದಪ್ಪ ಅಂದರೆ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಎ ಅಥವಾ ಸಿ ಮತ್ತು ಡಿ ಇದಕ್ಕೆ ಆನ್ಸರ್ ಆಗೋದಿಲ್ಲ, ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಆಕೃತಿ ಇಲ್ಲಿ ತ್ರಿಭುಜ ದೊಡ್ಡದಾಗಿದೆ, ಅಂದರೆ ಈ ಚಿತ್ರಕ್ಕೆ ಸಮನಾಗಿ ಬಂದಿದೆ ಮತ್ತು ಈ ಚಿತ್ರ ಈ ಕಡೆ ಬಣ್ಣದ ರೂಪದಲ್ಲಿ ಬಂದಿದೆ, ಕಪ್ಪು ಬಣ್ಣದಲ್ಲಿ. ಹಾಗಾದರೆ ಈ ಚಿತ್ರ ಯಾವ ರೀತಿ ಆಗಬೇಕಂದ್ರೆ ಈಗ ಪಿ ಈ ಕಡೆ ಬರಬೇಕು ಮತ್ತು ಇದು ಒಂದು ಆಯತ ಪಕ್ಕದಲ್ಲಿ ಬರಬೇಕು. ಅಂತಹ ಚಿತ್ರ ಯಾವುದಪ್ಪ ಇಲ್ಲಿ ಅಂತಂದರೆ ನೋಡಿ, ಆಯತ ಇಲ್ಲಿದೆ ನೋಡಿ, ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಅಂದರೆ ಈ ಚಿತ್ರವನ್ನು ಯಾವ ರೀತಿಯಾಗಿ ಬದಲಾಯಿಸಿದಾರೋ ಹಾಗೆ ಈ ಮೂರನೇ ಚಿತ್ರವನ್ನು ನಾವು ಅದೇ ರೀತಿಯಲ್ಲಿ ಬದಲಾಯಿಸಬೇಕು. ಹಾಗಾಗಿ ಇದಕ್ಕೆ ನೋಡಿ, ಈ ಒಂದು ಆಯತ ಹಿಂದ್ಗಡೆ ಬರಬೇಕು ಸಮನಾಗಿ ಮತ್ತು ಈ ಪಿ ಕಪ್ಪು ಬಣ್ಣದಲ್ಲಿ ಥರ ಬರಬೇಕು. ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಹಾಗೆ ನೋಡಿ, ನೆಕ್ಸ್ಟ್ ಈ ಒಂದು ಮೂರನೇ ಪ್ರಶ್ನೆ ನೋಡಿದಾಗ ನೋಡಿ, ಈ ಒಂದು ಆಕೃತಿ ಈ ರೀತಿ ಆಗಿದೆ. ಅಂದರೆ ಏನಾಗಿದೆಪ್ಪ ಅಂದರೆ ಇದು ಒಂದು ಕ್ಲಾಕ್ ವೈಸಲ್ಲಿ ತಿರುಗಿದೆ. ಈ ಒಂದು ಆಕೃತಿ ನೋಡಿ, ಈ ಚುಕ್ಕಿ ಇಲ್ಲಿ ಬಂದಿದೆ. ನೋಡಿ, ಎರಡನೇ ಚಿತ್ರದಲ್ಲಿ ಈ ಚುಕ್ಕಿ ಇಲ್ಲಿ ಬಂದಿದೆ, ಅಂದರೆ ಕ್ಲಾಕ್ ವೈಸಲ್ಲಿ ತಿರುಗಿದೆ. ಅದೇ ರೀತಿ ಇದು ಕ್ಲಾಕ್ ವೈಸ್ ತಿರುಗಿದೆ ಅಂದರೆ ಈ ಬಾಣದ ಗುರುತುಗಳು ಕೆಳಮುಖವಾಗಿ ಬರ್ತವೆ. ಅಂಥ ಆಕೃತಿ ಯಾವುದಪ್ಪ ಅಂದರೆ ಇಲ್ಲಿ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಎ ಆನ್ಸರ್ ಸರಿಯಾಗುತ್ತೆ. ನೋಡಿ, ನಾಲ್ಕನೇ ಪ್ರಶ್ನೆ ನೋಡ್ತಾ ಹೋಗೋಣ. ಈಗ ನೋಡಿ, ಈ ಆಕೃತಿಯಲ್ಲಿ ಒಳಗಡೆ ಇರ್ತಕ್ಕಂಥ ಬಿಂದು ವೃತ್ತಾಕಾರದ ಒಂದು ಬಿಂದು, ಈ ಒಂದು ಬಿಂದು ದೊಡ್ಡದಾಗಿ ವೃತ್ತದ ಒಳಗಡೆ ಈ ಆಕೃತಿ ಬಂದಿದೆ. ಈಗ ಈ ಬಿಂದು ದೊಡ್ಡದಾಗಿ ವೃತ್ತ ಆಗಿ ಈ ಒಂದು ಚಿತ್ರ ದೊಡ್ಡ ಚಿತ್ರ ಒಳಗಡೆ ಬಂದಿದೆ. ಅದೇ ರೀತಿ ಇಲ್ಲಿ ಈ ಒಂದು ಚೌಕ ಹೊರಗಡೆ ಬರಬೇಕು ಮತ್ತು ಈ ಆಕೃತಿ ಹಾಗೆಯೇ ಇರಬೇಕು ಒಳಗಡೆ. ಅಂತಹ ಚಿತ್ರ ಯಾವುದಪ್ಪ ಅಂದರೆ ಇಲ್ಲಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, ಈ ಒಂದು ಬಿಂದು ದೊಡ್ಡದಾಗಿ ವೃತ್ತ ಅಂದರೆ ಮೊದಲಾಗಿ ಬಂದು ಈ ಒಂದು ಆಯತಾಕಾರ ಚಿತ್ರ ಒಳಗಡೆ ಬಂದಿದೆ ಎರಡನೇ ಚಿತ್ರದಲ್ಲಿ. ಅದೇ ರೀತಿ ಇಲ್ಲಿ ಚೌಕ ಹೊರಗಡೆ ಬರಬೇಕು, ಈ ಚಿತ್ರ ಹಾಗೆ ಇರಬೇಕು. ಅಂತಹ ಆಕೃತಿ ಯಾವುದಪ್ಪ ಅಂದರೆ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಾಲ್ಕನೇದಕ್ಕೆ ಬಿ ಆನ್ಸರ್. ನೋಡಿ, ಐದನೇದು ಇದು ತುಂಬ ಸೂಕ್ಷ್ಮ ಗಮನಿಸಿದಾಗ ನೋಡಿ, ಈ ಚಿತ್ರ ನಾನು ಇಲ್ಲಿ ಸುಮ್ಮನೆ ರೈಟ್ ಮಾಡೋಕ್ಕೆ ಹಾಕೀನಿ. ಈ ಚಿತ್ರ ನೋಡಿ ಈ ರೀತಿ ಆಗಿದೆ. ಹಾಗಾದರೆ ಈ ಚಿತ್ರ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಎ ಮತ್ತು ಬಿ ಸಿ ಕರೆಕ್ಟ್ ಆಗಲ್ಲ, ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿರೋ ಎಲ್ಲ ವೀಕ್ಷಕರು ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಲೆಕ್ಕಗಳನ್ನು ಈಗ ಮುಂದುವರಿಸ್ತಾ ಹೋಗೋಣ. ನೋಡಿ, ಇಲ್ಲಿ ಈ ಆರನೇ ಲೆಕ್ಕದಲ್ಲಿ ತುಂಬ ಈಸಿಯಾಗಿದೆ. ನೋಡಿ, ಈ ಒಂದು ಆಕೃತಿಯಲ್ಲಿ ಏನಾಗಿದೆಪ್ಪ ಅಂದರೆ ಎರಡನೇ ಆಕೃತಿಯಲ್ಲಿ ಏನಾಗಿದೆ ಅಂದರೆ ಗೆರೆಗಳು ಎರಡು ಮಾತ್ರ ಇದ್ದಾವೆ, ಒಂದು ಗೆರೆ ಇಲ್ಲಿ ಹೋಗಿದೆ, ಮೇಲ್ಗಡೆ ಹೋಗಿದೆ. ಹಾಗಾದರೆ ಈ ಆಕೃತಿ ಏನಾಗುತ್ತಪ್ಪ ಅಂದರೆ ಈ ಆಕೃತಿ ಸೇಮ್ ಆಗಿರುತ್ತೆ, ಇದರಲ್ಲಿ ಒಂದು ಗೆರೆ ಮತ್ತು ಮೇಲೆ ಬರ್ತದೆ. ಅಂಥ ಆಕೃತಿ ಯಾವುದಪ್ಪ ಅಂದರೆ ಇಲ್ಲಿ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ಮೂರು ಗೆರೆಗಳಿದ್ದು ಇಲ್ಲಿ ಎರಡು ಗೆರೆ ಆದವು. ನೆಕ್ಸ್ಟ್ ಚಿತ್ರಕ್ಕೆ ಈ ಒಂದು ಗೆರೆ ಅದರಲ್ಲಿರ್ತಕ್ಕಂಥ ಒಂದು ಗೆರೆ ಮೇಲೋಗಿದೆ. ಹಾಗಾದರೆ ಇದೇ ಥರ ಈ ಚಿತ್ರ ಹೆಂಗಾಗತ್ತಪ್ಪ ಅಂದರೆ ಈ ಆಕೃತಿ ಹಾಗೇ ಇರ್ತದೆ, ಈ ಒಂದು ಗೆರೆ ಮೇಲ್ಗಡೆ ಬರ್ತದೆ, ಕೆಳಗಡೆ ಒಂದೇ ಗೆರೆ ಇರ್ತದೆ. ಹಾಗಾಗಿ ನೆಕ್ಸ್ಟ್ ಆಕೃತಿ ಡಿ ಆನ್ಸರ್ ಇದಕ್ಕೆ ಕರೆಕ್ಟ್ ಆಗುತ್ತೆ. ಈ ಒಂದು ಸಂಬಂಧ ರೂಪದ ಆಕೃತಿಗಳನ್ನು ನೀವು ತುಂಬ ಸೂಕ್ಷ್ಮ ಗಮನಿಸಿ
ಉತ್ತರವನ್ನು ನೀಡಬೇಕಾಗತ್ತೆ. ನೋಡಿ 7ನೇ ಪ್ರಶ್ನೆಯಲ್ಲಿ ಈ ಒಂದು ಆಕೃತಿ ತಲೆ ಕೆಳಗಾಗಿ ಈ ರೀತಿಯಾಗಿ ಇಲ್ಲಿ 3 ವೃತ್ತಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಆಕೃತಿ ತಲೆ ಕೆಳಗಾದರೂ ಅಷ್ಟೇ ಇರ್ತದೆ, ಸಮ ಇದ್ದರೂ ಕೂಡ ಹಾಗೇ ಇರ್ತದೆ. ಆದರೆ ಇಲ್ಲೇನಪ್ಪ ಅಂದರೆ ಮೇಲೆ ವ್ಯತ್ಯಾಸ ನೋಡಿ, 2 ಸ್ಥಾನಗಳನ್ನು ಬಿಟ್ಟಿದ್ದಾರೆ. ಹಾಗಾಗಿ ನಾವು ಮೇಲೆ 2 ಸ್ಥಾನಗಳನ್ನು ಬಿಟ್ಟರೆ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಈ ಒಂದು 7ನೇದಕ್ಕೆ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಆನ್ಸರನ್ನು ಮಾಡಿ. ಇದಕ್ಕೆ ನಾನು ಡಿ ಅಂತ ಆನ್ಸರನ್ನು ಹಾಕಿದ್ದೀನಿ. ನೋಡಿ, ನೀವು ಒಂದ್ಸರಿ ಸೂಕ್ಷ್ಮ ಗಮನಿಸಿ ಇದಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರನ್ನು ಮಾಡಿ. ನಂತರ ನೋಡಿ 8ನೇದು ತುಂಬ ಈಸಿಯಾಗಿದೆ. ಈ ಒಂದು ಆಕೃತಿ ಈ ರೀತಿಯಾಗಿದೆ ಸಂಬಂಧ ವೃತ್ತದಲ್ಲಿ. ನೋಡಿ, ಈ ಒಂದು ವೃತ್ತ ಇಲ್ಲೇ ಇದೆ, ಬಟ್ ಈ ವೃತ್ತ ವಕ್ರವಾಗಿದೆ. ಈ ಒಂದು ರೇಖೆ ವಕ್ರವಾಗಿದೆ ಮತ್ತು ಈ ಒಂದು ರೇಖೆ ಕೆಳಮುಖದಲ್ಲಿ ಉದ್ದವಾಗಿದೆ ಮತ್ತು ಸಣ್ಣದಾಗಿದೆ. ಹಾಗಾದರೆ ಈ ಆಕೃತಿ ಯಾವ ರೀತಿ ಆಗಬೇಕು ಅಂತಂದರೆ, ಇದು ವಕ್ರವಾಗಿರೋದು ನೇರವಾಗಬೇಕು, ಇದು ನೇರವಾಗಿರೋದು ವಕ್ರ ಆಗಬೇಕು. ಇಲ್ಲಿ ನೋಡಿ, ಇದು ಆಕೃತಿ ಹಾಗೇ ಇದೆ, ಇಲ್ಲೇನೂ ವ್ಯತ್ಯಾಸ ಆಗಿಲ್ಲ. ಇದು ವ್ಯತ್ಯಾಸ ಆಗಿದೆ, ಇಲ್ಲಿ ವಕ್ರವಾಗಿದೆ. ಹಾಗಾದರೆ ಇದು ನೇರವಾಗಬೇಕು ಮತ್ತು ಇದು ವಕ್ರ ಆಗೋ ಅವಶ್ಯಕತೆ ಇಲ್ಲ, ಹಾಗೇ ಇರ್ತದೆ ಇದು. ಏಕೆಂದರೆ ಇಲ್ಲಿ ವಕ್ರ ಆಗಿತ್ತು, ಇಲ್ಲಿ ವಕ್ರ ಆಗಿದೆ, ಬಟ್ ಇಲ್ಲಿ ನೇರವಾಗಿದ್ದರಿಂದ ನೇರವಾಗಿರಬೇಕಿದು. ಇದು ಮಾತ್ರ ಸಮ ಆಗಬೇಕು ಇವಾಗ. ಮತ್ತು ಈ ಕಡೆ ಭಾಗದಲ್ಲಿ ಉದ್ದ ಇರಬೇಕು, ಈ ಕಡೆ ಸಣ್ಣದಿರಬೇಕು. ಅಂಥ ಆಕೃತಿ ಯಾವುದಪ್ಪ ಅಂದರೆ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, ಸೂಕ್ಷ್ಮ ಗಮನಿಸಿ. ವೃತ್ತ ಈ ಕಡೆ ಇದೆ, ಈ ವೃತ್ತ ಈ ಕಡೆ ಬಂದಿದೆ. ಈ ವೃತ್ತ ಈ ಕಡೆ ಇದೆ, ಈ ಕಡೆ ವೃತ್ತ ಬರಬೇಕು ಇವಾಗ. ಇದು ವಕ್ರವಾಗಿದೆ, ನೇರವಾಗಿ ಬಂದಿದೆ. ಹಾಗಾಗಿ ಇದಕ್ಕೆ ಆನ್ಸರ್ 8ನೇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ನೀವು ಸೂಕ್ಷ್ಮ ಗಮನಿಸಿದಾಗ ಗೊತ್ತಾಗುತ್ತೆ. ನಾನು ಆನ್ಸರ್ ಯಾಕೆ ಮಾಡಿದೆ ಅಂತೇಳಿ ನೀವು ಸರಿ ಗಮನಿಸಿರಿ, ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಸಮಯದ ಅಭಾವ ತುಂಬ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಅವಧಿಯಲ್ಲಿ ನಿಮಗೆ ವಿಷಯವನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ 9ನೇ ಲೆಕ್ಕ ನೋಡಿ. ಇವಾಗ ಇದು ತುಂಬ ಈಸಿಯಾಗಿದೆ. ಇದು ಈ ಒಂದು ಚಿತ್ರ ಇಲ್ಲಿ ಎಕ್ಸ್ಟ್ರಾ ಒಂದು ಗೆರೆ ಬಂದಿದೆ. ಈ ಚಿತ್ರ ಈ ಥರ ಬದಲಾಗಿ ಎಕ್ಸ್ಟ್ರಾ ಒಂದು ಗೆರೆ ಬಂದಿದೆ. ಹಾಗಾದರೆ ಈ ಚಿತ್ರದಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಈ ಚಿತ್ರಕ್ಕೆ ಕೆಳಗಡೆ ಒಂದು ಎಕ್ಸ್ಟ್ರಾ ಗೆರೆ ಬರಬೇಕು. ಈ ಥರ ಇಲ್ಲೊಂದು ಗೆರೆ ಎಕ್ಸ್ಟ್ರಾ ಬಂದುಬಿಟ್ರೆ ಈ ಚಿತ್ರ ಕರೆಕ್ಟ್ ಆಗುತ್ತೆ. ಅಂಥ ಆನ್ಸರ್ ಯಾವುದಪ್ಪ ಅಂತಂದರೆ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆನ್ಸರ್. ನೋಡಿ, ಒಂದು 10ನೇ ಪ್ರಶ್ನೆಯಲ್ಲಿ ಈ ಒಂದು ಆಕೃತಿ ಈ ರೀತಿಯಾಗಿದೆ. ಹಾಗಾದರೆ ಈ ಆಕೃತಿ ಯಾವ ರೀತಿ ಆಗತ್ತಪ್ಪ ಅಂತಂದರೆ, ಇದು ನೋಡಿ, ಇದು ಉತ್ತರ ಸಿಂಪಲ್ ಆಗಿದೆ. ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರೋ ಎಲ್ಲ ವೀಕ್ಷಕರು ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಲೆಕ್ಕಗಳನ್ನು ಈಗ ಮುಂದುವರಿಸ್ತಾ ಹೋಗೋಣ. ನೋಡಿ, ಇದು ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ 1ನೇದರಲ್ಲಿ ಭಾಗ 4ರಲ್ಲಿ. ನೋಡಿ, ಈ ಒಂದು ಆಕೃತಿ ಈ ರೀತಿಯಾಗಿದೆ. ಹಾಗಾದರೆ ಈ ಒಂದು ಆಕೃತಿ ನೇರವಾಗಿ ಇದು ಅದೇ ಥರ ಆಗುತ್ತೆ. ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, ನೆಕ್ಸ್ಟ್ 2ನೇದು ತುಂಬ ಈಸಿಯಾಗಿರ್ತದೆ. ಈ ಒಂದು ಪಿ ಈ ಕಡೆ ಈ ಉಲ್ಟಾ ರೀತಿಯಲ್ಲಿ ಬಂದಿದೆ. ಇದು ಒಂಥರ ಹೆಂಗೆಂದರೆ ಈ ಒಂದು ಮಿರರ್ ಇಮೇಜಿನೇಷನಲ್ಲಿ ಬಂದಿದೆ. ಮಿರರ್ ಇಮ್ಯಾಜಿನೇಷನಲ್ಲಿ ಇದೆ ಇದು. ಹಾಗಾದರೆ ಇದು ಯಾವ ರೀತಿ ಬರುತ್ತೆ ಅಂದರೆ ಇದಕ್ಕೆ ಇದು ಈ ರೀತಿ ಬರುತ್ತೆ. ಇದಕ್ಕೆ ಆನ್ಸರ್ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, 3 ನೋಡಿ, ತುಂಬ ಈಸಿಯಾಗಿದೆ. ಇದೊಂದು ಪ್ಲಸ್ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಮತ್ತು ಚೌಕವನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ 3 ಒಂದು ರೇಖೆಗಳನ್ನು ಚಿತ್ರ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಆನ್ಸರ್ ತ್ರಿಭುಜ ಕರೆಕ್ಟ್ ಆಗುತ್ತೆ. ತ್ರಿಭುಜ ಕರೆಕ್ಟ್ ಆಗುತ್ತೆ. ಇಲ್ಲಿ 4 ರೇಖೆಗಳಿದ್ದಾವೆ, 4 ಭಾಗಗಳ ಚಿತ್ರ ಬಂದಿದೆ. ಹಾಗೆ 3 ರೇಖೆಗಳಿಂದ ತ್ರಿಭುಜ ಆಕೃತಿ ಇದಕ್ಕೆ ಕರೆಕ್ಟ್ ಆಗುತ್ತೆ. ಇದಕ್ಕೆ ಆನ್ಸರ್ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, 4ನೇ ತುಂಬ ಈಸಿಯಾಗಿದೆ. ಈ ವೃತ್ತ ಇರ್ತಕ್ಕಂಥದ್ದು ಈ ರೀತಿಯಾಗಿದೆ. ಒಂದು ಭಾಗವನ್ನು ಕತ್ತರಿಸಿದ್ದಾರೆ. ಹಾಗಾದರೆ ಈ ಒಂದು ಭಾಗವನ್ನು ಇದರಲ್ಲಿ ಒಂದು ಭಾಗವನ್ನು ಕತ್ತರಿಸಿದರೆ ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ 4ನೇದಕ್ಕೆ ಸಿ ಆನ್ಸರ್ ರೈಟ್ ಆನ್ಸರ್. ನೋಡಿ, 5ನೇ ತುಂಬ ಈಸಿಯಾಗಿದೆ. ಈ ಒಂದು ಆಕೃತಿ ಈ ರೀತಿಯಾಗಿದೆ, ಅಂದರೆ ಇದೊಂದು ಸ್ಥಾನವನ್ನು ಬದಲಾಯಿಸಿದೆ. ಅದೇ ರೀತಿ ಈ ಆಕೃತಿ ಯಾವ ರೀತಿ ಆಗುತ್ತಪ್ಪ ಅಂದರೆ ಇದಕ್ಕೆ ಸಿಂಪಲ್ ಉತ್ತರ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಎ ಆನ್ಸರ್ ರೈಟ್ ಆನ್ಸರ್ ಆಗುತ್ತೆ. ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿದಿರೋ ಎಲ್ಲ ವೀಕ್ಷಕರು ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಲೆಕ್ಕವನ್ನು ಮುಂದುವರಿಸೋಣ. ನೋಡಿ, ಈ ಆಕೃತಿ ಅರ್ಧ ಆಕೃತಿ ಆಗಿದೆ.
ಈ ಒಂದು ಅರ್ಧಾಕೃತಿ ಇವಾಗ ಕಾಲು ಭಾಗ ಆಗಬೇಕು. ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಪೂರ್ಣ ಆಕೃತಿ ಇತ್ತು, ಅರ್ಧಾಕೃತಿ ಆಗಿದೆ. ಅರ್ಧಾಕೃತಿಗೆ ನೆಕ್ಸ್ಟ್ ಭಾಗದಲ್ಲಿ ಕಾಲು ಭಾಗ ಆಗುತ್ತೆ. ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡಿ 7ನೇದು, ಈ ಒಂದು ಆಕೃತಿ ಇಲ್ಲಿ ತಲೆ ಕೆಳಗಾಗಿ ಮಾಡಿದ್ದಾರೆ. ಈ ಒಂದು ಆಕೃತಿನ ತಲೆ ಕೆಳಗಾಗಿ ಮಾಡಿದರೆ ಏನಾಗುತ್ತೆ, ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆನ್ಸರ್ ಆಗುತ್ತೆ. ನಂತರ ನೋಡಿ 8ನೇದು, ಈ ಆಕೃತಿ ನೋಡಿ ಇಲ್ಲಿ ಏನಾಗಿದೆ ಅಂದರೆ ಈ ಒಂದು ಅಂದರೆ ಗಡಿಯಾರ ತಿರುಗುವ ವಿರುದ್ಧ ದಿಕ್ಕಿಗೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಇದು ತಿರುಗ್ತಾ ಇದೆ. ಹಾಗಾದರೆ ಇದು ಯಾವ ರೀತಿ ತಿರುಗಬೇಕು, ಈ ಪ್ಲಸ್ಸು ಇಲ್ಲಿ ಬರಬೇಕು, ಇವಾಗ ಅಂದರೆ ಇಲ್ಲಿ ಬರಬೇಕು, ಈ ಒಂದು ಚುಕ್ಕಿ ಇಲ್ಲಿ ಬರಬೇಕು. ಅಂಥ ಚಿತ್ರ ಯಾವುದಪ್ಪ ಅಂದರೆ ಇಲ್ಲಿ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಅಂದರೆ ಗಡಿಯಾರ ತಿರುಗುವ ವಿರುದ್ಧ ದಿಕ್ಕಿಗೆ ತಿರುಗ್ತಾ ಇದೆ. ಇದು ಕೂಡ ತಿರುಗಿದರೆ ಈ ಪ್ಲಸ್ ಇಲ್ಲಿ ಬರಬೇಕು ತಾನೆ, ಈ ಒಂದು ಚುಕ್ಕಿ ಇಲ್ಲಿ ಬರಬೇಕು, ಈ 0 ಇಲ್ಲಿ ಬರಬೇಕು, ಈ ಮೈನಸ್ ಇಲ್ಲಿ ಬರಬೇಕು. ಅಂಥ ಚಿತ್ರ ಯಾವುದಪ್ಪ ಅಂದರೆ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ 9ನೇ ತುಂಬ ಈಸಿಯಾಗಿದೆ. ಈ ಒಂದು ಚಿತ್ರ ಅಂದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಕೆಳಮುಖವಾಗಿ ಬಂದಿದೆ. ನಂತರ ಇದು ಕ್ಲಾಕ್ ವೈಸಲ್ಲಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಈ ಕಡೆ ಬಂದರೆ ಅದು ಈ ಕಡೆ ಬರ್ತದೆ, ಈ ಒಂದು ತುದಿ ಈ ಕಡೆ ಭಾಗದಲ್ಲಿ ಬರ್ತದೆ. ಅಂಥ ಆನ್ಸರ್ ಯಾವುದಪ್ಪ ಅಂದರೆ ಅಂಥ ಆನ್ಸರ್ ನೋಡಿ ಎ ಇದೆ, ಸಿ ಇದೆ, ಡಿ ಇದೆ. ಬಟ್ ಸೂಕ್ಷ್ಮ ಗಮನಿಸಿದಾಗ ನಿಮಗೆ ಇದು ನೋಡಿ ಡಿನೂ ಕೂಡ ಬರೋದಿಲ್ಲ, ಏನೂ ಕೂಡ ಬರೋದಿಲ್ಲ. ಇದು ಕರೆಕ್ಟಾಗಿದೆ, ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಈ ಚಿತ್ರ ಇದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಈ ಕಡೆ ತಿರುಗಿದರೆ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಎ ಮತ್ತು ಡಿ ಇದಕ್ಕೆ ಬರೋದಿಲ್ಲ. ನೀವು ಚಿತ್ರಗಳ ರೇಖೆಗಳನ್ನು ಸೂಕ್ಷ್ಮ ಗಮನಿಸಿದರೆ ಇದಕ್ಕೆ ಆನ್ಸರ್ ಗೊತ್ತಾಗುತ್ತೆ. ನೋಡಿ 10ನೇ ತುಂಬ ಈಸಿಯಾಗಿದೆ. ಈ ಒಂದು ಚಿತ್ರ ಈ ರೀತಿ ಆಗಿದೆ ಗೊತ್ತಾನೆ. ಹಾಗಾದರೆ ಈ ಚಿತ್ರ ವಿರುದ್ಧ ದಿಕ್ಕಿನ ಕರೆಕ್ಟಾಗಿ ಬಂದರೆ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ ಇದು ವಿರುದ್ಧ ದಿಕ್ಕಿನಲ್ಲಿ ಹಿಂಗಿತ್ತಲ್ಲ, ಇದು ಈ ಕಡೆ ಶೇಪಲ್ಲಿ ಬಂದಿದೆ. ಈ ಒಂದು ಆಕೃತಿ ಹಿಂಗೆ ಬಂದಿದೆ. ಹಾಗಾಗಿ ಈ ಆಕೃತಿ ಕರೆಕ್ಟಾಗಿ ಇದು ನೋಡಿ ಈ ರೀತಿ ಆಗಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು ಈ ರೀತಿ ಬರಬೇಕು. ಅಂಥ ಆಕೃತಿ ಯಾವುದಾದ್ರೆ ಡಿ, ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಯಾರೆಲ್ಲ ಇದುವರೆಗೂ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿರೋ ಎಲ್ಲ ನನ್ನ ಪ್ರೀತಿಯ ಪೋಷಕ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.